ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾಟ್? ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ದಾನ ಅವನು? ಎಸ್ ಸರ್. ದೊಡ್ಡವರು ಅನ್ನೋ ಮರ್ಯಾದೆನೇ ಇಲ್ಲ ಇವನು. ನೋಡಿ, ನನ್ನಿಂದ ತಪ್ಪಾಗಿದೆ ಅಂತ ಇವನ್ ಮುಖದಲ್ಲಿ ಏನಾದರೂ ಪಶ್ಚಾತ್ತಾಪ ಕಾಣಿಸ್ತಿದ್ಯಾ? ಸೋ ಆರೋಗ್ಯಂಟ್. ಸರ್, ಐ ರಿಕ್ವೆಸ್ಟ್ ಯು, ನೀವು ಬಿಫಿಟ್ಟಿಂಗ್ ಆಕ್ಷನ್ ತಗೊಳ್ಳಿ. ಇಂಥವ್ರು ನಮ್ಮ ಸ್ಕೂಲಲ್ಲಿದ್ದರೆ ಸ್ಕೂಲ್ ವಾತಾವರಣ ಹಾಳಾಗುತ್ತೆ. ಕೋತಿ ತಾನು ಕೆಡೋದು ಅಲ್ಲದೆ ವನಾನು ಕೆಡಿಸ್ತು ಅಂತಾರಲ್ಲ, ಇವನು ಹಾಗೇನೆ. ಈಸ್ ಅ ರಾಟನ್ ಆಪಲ್ ಸರ್. ಪ್ಲೀಸ್ ಡೂ ದ ರೈಟ್ ಥಿಂಗ್. ಅವನ ಪೇರೆಂಟ್ಗೆ ಬರೋಕ್ಕೆ ಫೋನ್ ಮಾಡಿ. ಓಕೆ ಸರ್. ನೋಡಪ್ಪ, ಎಲ್ಲ ಸರಿ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋ. ಇದೆಲ್ಲ ಮಾಡಿ ಬಹಳ ದಿವಸ ಆಯ್ತಪ್ಪ. ಏಯ್, ನೀನು ಇಷ್ಟೊಂದು ಸ್ಪೀಡಾಗಿ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾಡಿದೆ ಅಂದಮೇಲೆ ಸರಿಯಾಗೇ ಇರುತ್ತೆ ಕಣ. ನಿನ್ ಲ್ಯಾಪ್ಟಾಪ್ ಮುಟ್ಟಿನ 5 ವರ್ಷ ಆಯ್ತು, ಆದ್ರೂ ನಿನ್ನಲ್ಲಿರೋ ಆ ಕೆಲಸಗಾರ, ಆ ಬಿಸ್ನೆಸ್ ಮೆನ್ನು ಇನ್ನು ಜೀವಂತವಾಗೇ ಇದ್ದಾನಲ್ಲ. ಈಗಿನ ಯಂಗ್ಸ್ಟರ್ಸ್ಗಿಂತ 1000 ಪಾಲ್ ಮೇಲೆ ನೀನು. ಗೆಳೆಯ, ನನ್ ಮಾತು ಕೇಳ, ಬಂದ್ಬಿಡ ನನ್ ಜೊತೆಗೆ. ನಾನು ನಿನ್ ಜೊತೆ ಬರ್ಬೇಕಾ? ಹಾ, ಏಯ್, ಅಪ್ಪ, ತುಂಬಾ ಜನ ಇನ್ವೆಸ್ಟರ್ಸ್ ಇದಾರೆ ಕಣೋ. ಪ್ಲೀಸ್, ನಾವೇ ಒಂದು ಕಂಪನಿ ಹುಟ್ಟಾಕೋಣ ಕಣೋ. ಲೇ, ಸಂಪಾದನೆ ಮಾಡಿದನೆಲ್ಲ ತಮ್ಮಂದ್ರ ಕೊಟ್ಟು ಬಂದ್ಬಿಟ್ಟಿದ್ಯಾ, ಎಲ್ಲ ಕಳ್ಕೊಂಡ್ ಕೂತಿದ್ಯಾ. ಮತ್ತೆ ಶುರು ಮಾಡೋಣ ಹೊಸ ಜೀವನನ. 0 ಇಂದ ಕೋಟಿ ಗಟ್ಟಲೆ ಸಂಪಾದನೆ ಮಾಡೋಣ. ಬಂದ್ಬಿಡ ಪ್ಲೀಸ್. ಅದ್ ಏನೇ ಇರ್ಲಿ ಆನಂದ, ನಾನು ಈಗಿರೋ ಪರಿಸ್ಥಿತಿನಲ್ಲಿ ಯಾವ್ದು ಎಕ್ಸೈಟ್ ಮಾಡ್ತಾ ಇಲ್ಲ. ಭೂಮಿಕಾ, ನನ್ನ ಮಕ್ಕಳನ್ನ ಹುಡುಕಬೇಕು. ಅದೇ ನನ್ನ ಗುರಿ, ಅದೇ ನನ್ನ ಕೆಲಸ, ಅದೇ ನನ್ನ ಕನಸು. ನಾನು ಅದನ್ನೇ ಮಾಡ್ತೀನಿ. ನೋಡೋ, ಈಗ ನಾನು ಮತ್ತೆ ಕಂಪ್ನಿ ಶುರು ಮಾಡೋದು, ಇದರಲ್ಲೆಲ್ಲ ಇನ್ವಾಲ್ವ್ ಆಗೋದು, ಈ ಪರಿಸ್ಥಿತಿನಲ್ಲಿ ನಾನು ತಗೊಳ್ಳೋ ಡಿಸಿಷನ್ಸ್ ಇಂದ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಕಣೋ. ಅದರಿಂದ ಕಂಪ್ನಿಗೂ ತೊಂದರೆ ಆಗುತ್ತೆ ಅಂಡ್ ಕೆಲಸ ಮಾಡೋರ್ಗೂ ತೊಂದರೆ ಆಗುತ್ತೆ. ಬೇಡ, ಆತರ ಏನಾಗಲ್ಲ, ಜೊತೆಗೆ ನಾನು ಇರ್ತೀನಲ್ಲ. ಅಪ್ಪ, ನೀನ್ ಇರ್ತೀಯ ಕಣೋ, ನನ್ನ ತಲೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕಲ್ಲ. ಭೂಮಿಕಾ ಮತ್ತೆ ನನ್ನ ಮಕ್ಳು ಸಿಕ್ಕಿದ್ರೆ ಕಣ ನಾನೊಬ್ಬ ನಾರ್ಮಲ್ ಮನುಷ್ಯ ಆಗೋದು. ಹಾಗಾಗಿ ತಲೆನೋವೆಲ್ಲ ಸದ್ಯಕ್ಕೆ ಬೇಡ. ಗೆಳೆಯ, ನನ್ನ ಮಾತು ಕೇಳು. ಒಂದೇ ಈ ಟಾಪಿಕ್ ನ ಇಲ್ಲಿಗೆ ಬಿಟ್ಬಿಡು. ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಡೌಟ್ ಇದ್ರೆ ಕೇಳೋ, ನಾನು ಸಹಾಯ ಮಾಡ್ತೇನೆ. 5 ವರ್ಷದಿಂದಾನೇ ಬದಲಾಗ್ಲಿಲ್ಲ, ಈಗ ಬದಲಾಗ್ಬಿಡ್ತೀನಾ? ಗೊಬ್ಬರ ಆಗುತ್ತೆ, ಬಿಟ್ಬಿಡಪ್ಪ. ಆಯ್ತು ಬಿಡು. ನೀನ್ ಇಷ್ಟ ಮೇಲೆ ನಾನು ಫೋರ್ಸ್ ಮಾಡಕ್ ಹೋಗಲ್ಲ. ನಿನಗೆ ಹೇಗಿರ್ಬೇಕು ಅನ್ಸುತ್ತೋ ಹಾಗೆ ಇರು. ಏನ್ ಮಾಡ್ಬೇಕು ಅಂತ ತೋಚುತ್ತೋ ಅದನ್ನೇ ಮಾಡು. ಓಕೆನಾ? ನೋಡು, ಹಸುವಾಗ್ತಾ ಇದ್ರೆ ಒಳ್ಳೆ ಊಟ ಕೊಡಿಸ್ತೀನಿ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಐಸ್ ಕ್ರೀಮು ಕಾಫಿಲೇ ಮುಗಿಸ್ಬಿಡ್ತೀಯ ಅನ್ಕೊಂಡೆ, ಊಟ ಕೊಡಿಸ್ತೀನಿ ಅಂತಿದ್ಯಾ? ಗುಡ್, ಒಳ್ಳೆ ಕಡೆ ಕೊಡ್ಸು. ಕೊಡಿಸ್ತೀನಿ. ಫಸ್ಟ್ ಚೆಕ್ ಮಾಡು. ಏನ್ ಪಾರ್ಥ, ಏನಿದೆಲ್ಲ? ಏನಾಗಿದೆ ಇವ್ರಿಗೆ? ದೇವ್ರಂತ ಭಾವನ ಮನೆಯಿಂದ ಆಚೆ ಕಳ್ಸಿದ್ರು, ಅಷ್ಟಾದ್ರೂ ಇವ್ರ ದ್ವೇಷ ಇನ್ನೂ ಮುಗ್ದಿಲ್ವಾ? ಯಾವ ಟೈಪ್ ಜನ ಇವರು ಪಾರ್ಥ? ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೂ ಇಡೋದಕ್ ಸಾಧ್ಯನಾ ಅಂತ ಅನಿಸ್ತಿದೆ. ನಿಜವಾಗ್ಲೂ ಹಾರಿಬಲ್, ತುಂಬಾನೇ ಡಿಸ್ಟರ್ಬಿಂಗ್, ಇದು ತುಂಬಾನೇ ಕ್ರೂಯಲ್ ಅಂತ ಅನಿಸ್ತಿದೆ. ಇಂಥವ್ರ ಮಧ್ಯೆ ನಾವಿನ್ನೂ ಯಾಕೆ ಬದುಕಿರ್ಬೇಕು ಪಾರ್ಥ? ನಾವಿನ್ನೂ ಈ ಮನೇಲಿ ಯಾಕಿದೀವಿ? ಅದ್ರ ಅಗತ್ಯ ಏನಿದೆ ಹೇಳಿ? ಇಂಥವ್ರ ಮಧ್ಯೆ ಬದುಕೋ ಬದಲು ಆಚೆ ಎಲ್ಗಾದ್ರೂ ಹೋಗಿ ನೆಮ್ಮದಿ ಆಗಿರ್ಬೋದು. ಇವ್ರ ಮನ್ಸಲ್ಲಿರೋದು ಬರೀ ವಿಷ, ಅದು ಖಂಡಿತ ಒಳ್ಳೇದಲ್ಲ. ಇಂಥವ್ರ ಮಧ್ಯ ನಾವಿರ್ಬಾರ್ದು ಪಾರ್ಥ. ನಾನು ಆಗ್ಲಿಂದಾನು ಹೇಳ್ತಾ ಇದ್ದೀನಿ, ಇಲ್ಲಿರೋದ್ ಬೇಡ ಅಂತ. ನೀವ್ ಒಂದ್ ಮಾತಾಡ್ದೆ ಸುಮ್ನೆ ನಿಂತಿದ್ದೀರಲ್ಲ, ಯಾಕೆ? ನೀವು ಈ ಮನೇಲಿ ಇದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಮನೇಲಿ ಇದ್ದೀನಿ. ಇಲ್ಲ ಅಂದ್ರೆ ಇಂಥವ್ರ ಮಧ್ಯೆ ಇರೋದಕ್ಕೆ ನಾನು ಇಷ್ಟನೇ ಪಡಲ್ಲ ಪಾರ್ಥ. ನನಗೆ ಈ ಮನೆ ಅಂತಾನೆ ಅನಿಸ್ತಿಲ್ಲ. ನನಗೂ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಪೇಕ್ಷೆ. ನಾನು ಇಲ್ಲಿರೋದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ, ಒಂದು ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಾಂದಿದ್ರೆ ಬಿಗ್ ಬ್ರೋ ಹೋಗಿದ್ ಮಾರನೇ ದಿವಸನೇ ಇಲ್ಲಿಂದ ಹೊರಟೋಗಿರ್ತಿದೆ. ಏನ್ ಜವಾಬ್ದಾರಿ ಪಾರ್ಥ? ಬಿಗ್ ಬ್ರೋ ಗಳಿಸಿರೋದನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ. ನಿಮ್ಗೆ ಗೊತ್ತಲ್ಲ ಅಪೇಕ್ಷಾ, ಜೈಬ್ರೋ ಹೇಗೆ ಅಂತ. ಅವನಿಗೆ ಬರೀ ಕಳಿಯೋದು ಮಾತ್ರ ಗೊತ್ತು, ಬೆಳೆಸೋದಾಗ್ಲಿ
ಉಳಿಸೋದಾಗ್ಲಿ ಎರಡೂ ಗೊತ್ತಿಲ್ಲ. ಕೂತ್ ತಿಂದ್ರು ಕರಗದೇ ಇರೋಷ್ಟು ಆಸ್ತಿ ಇದೆ ಅಂತ ಅದನ್ನ ಖರ್ಚು ಮಾಡ್ತಾ ಇದ್ದಾನೆ. ಅದನ್ನ ನಾವು ತಡಿಲೇಬೇಕು. ನನಗೆ ಗೊತ್ತಿದೆ ಅಪೇಕ್ಷೆ ಒಂದಲ್ಲ ಒಂದಿನ ಬಿಗ್ ಬ್ರೋ ಮನೆಗೆ ವಾಪಸ್ ಬಂದೇ ಬರ್ತಾನೆ ಅಂತ. ಗಿಳಿಯ ಥ್ಯಾಂಕ್ಸ್ ಕಣ. ಒಳ್ಳೆ ಊಟನೇ ಕೊಡಿಸ್ದೆ. ನಾವ್ ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಲೋಕಲ್ ಫುಡ್ ತಿನ್ಬೇಕು ಅನ್ನೋ ನಿನ್ನ ಲಾಜಿಕ್ ಫ್ಯಾಂಟಾಸ್ಟಿಕ್. ಟಿಬೇಟಿಯನ್ ಫುಡ್ ಅದ್ಭುತ. ಆದ್ರೆ ಕಡ್ಡಿಲ್ ತಿನ್ನೋ ಸ್ವಲ್ಪ ಕಷ್ಟ ಕಣ. ಕೋಲಾಟ ಆಡಕ್ ಕೊಟ್ಟಿದ್ದಾರೆ ಅನ್ಬಿಟ್ಟ. ಹಲೋ, ಅಮೃತಧಾರೆ ನನ್ನೊಲವ ಅಮೃತಧಾರೆ